ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಇವತ್ತು ನಡೆದಂಥ ಫಸ್ಟ್ ಶಿಫ್ಟಲ್ಲಿ ನಡೆದಂಥ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದು, ನಾನು ಹೇಳಿದಂಥ ಟಾಪಿಕಲ್ಲಿ ನಾನು ಹೇಳಿದಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಸಂಭಾವನೆ ಪ್ರಶ್ನೆಗಳಲ್ಲಿ ಎಷ್ಟೆಷ್ಟು ಬಂದಿದ್ದು, ಅದೇ ರೀತಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದು, ಯಾವ ರೀತಿ ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೇಕಂತೇಳಿ ಮೆಸೇಜ್ ಮಾಡಿದ್ರು ಹುಡುಗರು. ಈ ಥರ ಕ್ವಶನ್ಸ್ ಬಂದಿದ್ದು ಅಂತೇಳಿ ಎಲ್ಲ ಕಡೆ ಎಲ್ಲೆಲ್ಲಿ ಎಕ್ಸಾಮ್ ಮಾಡೋದಲ್ಲಿ ಎಲ್ಲ ಕಡೆ ಕ್ವಶನ್ಸನ್ನು ಕಲೆಕ್ಟ್ ಮಾಡಿ ಮ್ಯಾಥ್ಸ್ ಬಗ್ಗೆ ಯಾವ ರೀತಿ ಬಂದವ ಅಂತೇಳಿ ನೋಡ್ತಾ ಹೋಗೋಣ. ನೋಡಿರಿ, ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂತಂದ್ರೆ ಈಗ ಅಗ್ನಿವೀರ್ ಮುಗಿದಂತೆ SSJD ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಫಸ್ಟ್ ಕ್ವಶನ್ ಲೇಟ್ ಮಾಡೋದು ಬೇಡ. 1ನೇ ಕ್ವಶನ್, 1465 ಶೇಕಡ 65 ಎಷ್ಟಾಗುತ್ತದೆ ಅಂತ ಕೇಳ್ಯಾರ. ಅಂದರೆ ಏನು ಮಾಡಬೇಕು, 1465 ಇಂಟು 65 ಡಿವೈಡೆಡ್ ಬೈ 100 ಅಂತ ಮಾಡಬೇಕು ಪರ್ಸೆಂಟೇಜ್ ಅಂದಾಗ. ಓಕೆ, ಈಗ ಸಿಂಪ್ಲಿಫೈ ಮಾಡಿರಿ. 5 1 5 3 ನೆಕ್ಸ್ಟು 5 2 10 5 20 ನೆಕ್ಸ್ಟು 5 4 ನೆಕ್ಸ್ಟ್ ಇದೆಷ್ಟಾಗುತ್ತೆ, 5 3 15 ಆಮೇಲೆ 5 2 10 4 ಉಳಿತು, 5 9 45 5 3 15 293 ಇಂಟು 13 ಅಂತಂದ್ರೆ ಎಷ್ಟಾಗುತ್ತೆ ರೀ, 3809 ಡಿವೈಡೆಡ್ ಬೈ 4 ಅಂತಂದ್ರೆ 952.525 ಆಗುತ್ತೆ. ಓಕೆ, ಎಷ್ಟಾಗುತ್ತೆ ರೀ, 952.25 ಆಗುತ್ತೆ. ಈ ಕ್ವಶನು ಬಂದಿತ್ತಂತೇಳಿ ಸ್ಟೂಡೆಂಟ್ ಹೇಳಿದ ಪ್ರಕಾರ ಅವುಗಳನ್ನ ಕ್ವಶನ್ಗಳನ್ನು ತೊಗೊಂಡಿನಿ. ನೋಡಿರಿ, ನೀವು ಮಾಡಿ ನೋಡಿರಿ, ವೇರಿಯೇಷನ್ ಆಯ್ತು ಅಂದ್ರೆ ಹೇಳ್ರಿ. ಓಕೆ, ಡನ್. ನಿಮಗೆ ಲೇಟ್ ಆಗೋದು ಬೇಡ. ಮತ್ತು ನೆಕ್ಸ್ಟ್ ಕ್ವಶನ್, 20 ಜನ 10 ದಿನಗಳಲ್ಲಿ ಒಂದು ಕೆಲಸವನ್ನು 71,800 ಗಳಿಸ್ತಾರೆ. 26 ಜನ 17 ದಿನ ಎಷ್ಟು ಮಾಡ್ತಾರೆ ಅಂತ ಕೇಳಿ ಕ್ರಾಸ್ ಮಲ್ಟಿಫಿಕೇಷನ್ ಇಲ್ಲಿ ಆಗುತ್ತೆ. 20 ಜನರು 10 ದಿನಗಳಲ್ಲಿ 71,800 ರೂಪಾಯಿ ಗಳಿಸಿದ್ರೆ 26 ಜನ 17 ದಿನದಾಗ ಎಷ್ಟು ಗಳಿಸ್ತಾರೆ. ಇಲ್ಲಿ ಬಂದು ಕ್ರಾಸ್ ಮಲ್ಟಿಫಿಕೇಷನ್ ಆಗುತ್ತೆ ಹಣದಲ್ಲಿದ್ದಾಗ. ಓಕೆ, ಇವೆಲ್ಲ ಡೈರೆಕ್ಟ್ ಮಲ್ಟಿಫಿಕೇಷನ್ ಅಂತಂದಾಗ ಏನಾಗುತ್ತೆ ನೋಡಿರಿ, 26 ಇಂಟು 17 ಇಂಟು 7180 ಡಿವೈಡೆಡ್ ಬೈ 20 ಇಂಟು 10. ಈ 2 0 ಹೋಯಿತು, ಆಮೇಲೆ 2 1 2 13 ಇವು ಉಳ್ಕಿದ್ದು 13 17 718 ಮಲ್ಟಿಫಿಕೇಷನ್ ಮಾಡಿದ ಮೇಲೆ ಎಷ್ಟು ಬರುತ್ತೆ ರೀ, 1,58,678 ಬರುತ್ತೆ ನೋಡಿರಿ. ಎಷ್ಟು, 78. ನೋಡಿರಿ, ಜನರು ಹೆಚ್ಚಾದಂತೆ ದಿನಗಳು ಹೆಚ್ಚಾಗ್ಯಾವ ಅಂತಂದ್ರೆ ಜಾಸ್ತಿ ಜನ ಆದರೆ ಜಾಸ್ತಿ ಗಳಿಸ್ತಾರೆ, ಹೌದಾ? ಓಕೆ, ಡನ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್, 12 ಇಂಟು 18 ಮೈನಸ್ 12 ಅಂತದ. ಫಸ್ಟಿಗೆ ಇದನ್ನು ಸೊಲ್ಯೂಷನ್ ಮಾಡಬೇಕು. 12 ಇಂಟು 18 ಅಂತಂದಾಗ ಎಷ್ಟಾಗುತ್ತೆ ರೀ, 216 ಆಗುತ್ತೆ. ಇದರೊಳಗೆ ಮೈನಸ್ 12 ತೆಗೆದ್ರಂದ್ರೆ ಎಷ್ಟು ಉಳಿತು ರೀ, 204. ಓಕೆ, ನೆಕ್ಸ್ಟ್ 60 ಚಾಕ್ಲೇಟ್ಗಳಲ್ಲಿ 20% ಮಾರಿದ್ರೆ ಎಷ್ಟು ಉಳಿತಾವ ಅಂತ ಕೇಳ್ಯಾರ. 60 ಚಾಕ್ಲೇಟ್ ಇದಾವೆ, ಈಗ 20% ಮಾರಿದ್ರೆ ಉಳಿದದ್ದು ಎಷ್ಟು, 80%. ಅದನ್ನ ಮಾಡಿರಿ, 0 0 8 ಕ್ಯಾನ್ಸಲ್. ಎಷ್ಟಾಯಿತು, 8 6 48 ಚಾಕ್ಲೇಟ್ ಅವನ ಉಳಿದಾವ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್, 81 ಡಿವೈಡೆಡ್ ಬೈ 3 ಇಂಟು 27 ಡಿವೈಡೆಡ್ ಬೈ 3. ಈ ರೀತಿ ಸಿಂಪ್ಲಿಫಿಕೇಷನ್ ಕೊಟ್ಟಾರ. ಫಸ್ಟಿಗೆ ಇವು ಮಾಡಿರಿ, 3 1 3 9 3 1 3 2 6 3 7 21. ಈಗ 27 ಇಂಟು 9 ಅಂದರೆ ಎಷ್ಟಾಯ್ತು ರೀ, 27 ಇಂಟು 9 243. ಓಕೆ, ಗೊತ್ತಾಗತ್ತಲ್ಲ. ಓಕೆ, ಯಾವ ರೀತಿ ಕ್ವಶನ್ಸ್ ನೋಡಿರಿ. ಹಾಂ, ಕ್ವಶನ್ಸು ಈ ರೀತಿ ಬರ್ತಾವಂತ ನಾನು ಆಲ್ರೆಡಿ ಹೇಳಿದ್ದೆ. ಆ ರೀತಿ ಬಂದವು ನೋಡಿರಿ. ವಿಸ್ತೀರ್ಣ, ಆಯತ ವಿಸ್ತೀರ್ಣ 35 ಸೆಂಟಿಮೀಟರ್ ಸ್ಕ್ವೇರ್, ಉದ್ದ 7 ಕೊಟ್ಟಾರ. ಸೂತ್ರತೆ ಕಂಡುಹಿಡಿದಾರೆ. ಫಸ್ಟಿಗೆ ನಮಗೆ ಅಗಲನ ಗೊತ್ತಿಲ್ಲ, ಹೌದಾ? ಅಗಲ ಕಂಡುಹಿಡಿಬೇಕು. ಅಗಲ ಅಂತಂದಾಗ ನಮಗೆ ಏರಿಯಾ ಕೊಟ್ಟಾರ. ಏರಿಯಾ ಈಕ್ವಲ್ ಟು L ಇಂಟು ಬಿ ಕೊಟ್ಟಾರ, ಹೌದಾ? ಏರಿಯಾ 35 ಕೊಟ್ಟಾರ, ಎಲ್ಲು 7 ಕೊಟ್ಟಾರ, ಬಿ ಕೊಟ್ಟಿಲ್ಲ ಅಂತಂದಾಗ ನಮಗೆ ಬಿ ಬೇಕಾಗಿತ್ತಂದ್ರೆ 7 1 7 5 35 ಅಂದ್ರೆ ಬಿ ಈಕ್ವಲ್ ಟು ಎಷ್ಟು ಬಂತು ರೀ, 5 ಸೆಂಟಿಮೀಟ್ರ್ ಬಂತು. ಈಗ ನಾವೇನು ಮಾಡಬೇಕು, ಸುತ್ತಳತೆ ಕಂಡುಹಿಡಿಬೋದು. 2 ಇಂಟು L ಪ್ಲಸ್ ಬಿ ಅಂತಂದಾಗ
2 ಇಂಟು 7 ಪ್ಲಸ್ 5 ಅಂದ್ರೆ 12 ಇಂಟು 2 ಅಂತಂದರೆ ಎಷ್ಟಾಯಿತು 24 ಸೆಂಟಿಮೀಟರ್ ಇದು ಸುತ್ತಳತೆ. ಕೇಳ್ತಾರ ಅಂತಂದಿದ್ದಲ್ಲ ಕೇಳ್ಯಾರ ನೋಡ್ರಿ. ಓಕೆ, ನೆಕ್ಸ್ಟ್ ತಗೊಂಡ್ರಿ. ಓಕೆ, 6 ಪುಸ್ತಕಗಳ ಬೆಲೆ 25. 6 ಪುಸ್ತಕಗಳ ಬೆಲೆ 25. 25 ಆರಲೆ ಎಷ್ಟು 150. ಓಕೆ, ನೆಕ್ಸ್ಟ್ 9 ಪೆನ್ನುಗಳ ಬೆಲೆ 50. 9 ಪೆನ್ನುಗಳ ಬೆಲೆ 50. ಹಾಗಾದರೆ ಅವುಗಳ ಒಟ್ಟು ಸರಾಸರಿ 9 ಎಷ್ಟು 45. ಟೋಟಲ್ ಕೂಡಿಸ್ರಿ 0 10 6 600 ಆಯಿತು. 600 ಡಿವೈಡೆಡ್ ಬೈ ಟೋಟಲ್ ವಸ್ತುಗಳು ಎಷ್ಟು ಅದಾವೆ ನೋಡಿರಿ. 9 1 6 ಅಂದ್ರೆ 15 ಅದು ಡಿವೈಡೆಡ್ ಬೈ 15. 15 ಒಂದಲೇ 15 4 60 1 0 ಅಂತಂದ್ರೆ ಎಷ್ಟು ಬಂತು ಸರಾಸರಿ 40. ಸರಾಸರಿ ಟಾಪಿಕ್ ನೋಡಿದರೆ ಗೊತ್ತಾಗುತ್ತೆ. ಓಕೆ, ಡನ್. ಓಕೆ, 8th ಕ್ವಶನ್. ಎಕ್ಸ್ ಇಲ್ಲಿ ಏನಾಗಬೇಕು ಕ್ವಶನು, ಇಲ್ಲಿ 5 ಬರಬೇಕು ನೋಡಿರಿ. ಎಕ್ಸ್ ಅನುಪಾತ 5 ಈಕ್ವಲ್ ಟು 56 ಅನುಪಾತ 4 ಆದರೂ ಎಕ್ಸ್ ಅನ್ನು ಬೆಲೆ ಕೇಳ್ಯಾರ ನೋಡಿರಿ. ಇದನ್ನು ಹಿಂಗೆ ಬರಿಬೋದು ರೀ. ಎಕ್ಸ್ ಡಿವೈಡೆಡ್ ಬೈ 5 ಈಕ್ವಲ್ ಟು 56 ಡಿವೈಡೆಡ್ ಬೈ 4. ಹೌದಾ? ಆಮೇಲೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. 4 1 4 1 4 1 ಉಳಿತು 4 4 16. ಆಮೇಲೆ ಈಗ ಈ ಎಕ್ಸನ್ನು ಇಲ್ಲಿ ಇಟ್ಕೊಂಡು ಇಲ್ಲಿ 14 ಅದ ಇಂಟು ಇದು ಈ ಕಡೆ ಬಂದರೆ 5 ಆಗುತ್ತೆ. 14 ಎಷ್ಟು 70. ಎಕ್ಸನ ಬೆಲೆ ಎಷ್ಟು ಹೇಳ್ರಿ 70. ಅನುಪಾತದ ಮೇಲೆ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಶಿಫ್ಟು ಯಾರ್ಯಾರು ನೆಕ್ಸ್ಟ್ ಡೇ ಬರೀತಿರಲ್ಲ ಅವರೆಲ್ಲರೂ ಯಾಕಂತಂದ್ರೆ ಇವೆಲ್ಲ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲಿ ಬಂದವು ಅಂತಂದ್ರೆ ಅವುಗಳನ್ನ ಲಾಸ್ಟಿಗೆ ಹೇಳ್ತೀನಿ ನೋಡಿರಿ. ಓಕೆ, 9ನೇ ಕ್ವಶನ್ ನೋಡಿರಿ. ಎ ಅನುಪಾತ ಬಿಗಳ ವಯಸ್ಸಿನ ಅನುಪಾತ 5 ಅನುಪಾತ 2. ಎ ಮತ್ತು ಬಿಗಳದ್ದು ಎಷ್ಟು ಕೊಟ್ಟಾರೆ 5 ಮತ್ತು 2 ಕೊಟ್ಟಾರೆ. ಅವುಗಳಲ್ಲಿ ಬಿಯ ವಯಸ್ಸು 18, ಬಿದು ಎಷ್ಟು ಕೊಟ್ಟಾರ 18. ಹಾಗಾದ್ರೆ ಏದೆಷ್ಟು ಅಂತ ಕೇಳ್ಯಾರ. ಈಗ ನೋಡಿರಿ, ಇದಕ್ಕೆ 2 ಇದ್ದದ್ದು 18 ಆಗೈತೆ ಅಂದ್ರೆ 2 9 18 ಇಂಟು 9 ಮಾಡ್ಯಾರ. ಇದಕ್ಕೂ 9 ಮಾಡಿರಿ. 5 9 ಎಷ್ಟು 45 ಎಯ ವಯಸ್ಸು. ಹೌದಾ? ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ 10ನೇ ಕ್ವಶನ್ ಸಿಂಪ್ಲಿಫಿಕೇಷನ್. ಕೆಲವು ಜನ 2 ಕ್ವಶನ್ ಮಾಡಿದರು, ಸೊ ಬೇರೆ ಬೇರೆ ಮಾಡಿದರು, ಅವುಗಳನ್ನ ಕೂಡ ತೊಗೊಂಡಿನಿ ನಾನು. 11 ಇಂಟು 13 ಫಸ್ಟಿಗೆ ಮಾಡಬೇಕು ಮಲ್ಟಿಫಿಕೇಷನ್. ಇದೇ ಥರ ಕ್ವಶನ್ ಹಿಂದ್ಗಡೆ ಬಂದಿತ್ತು. ಆಮೇಲೆ ಎಷ್ಟಾಯಿತು 143 ಆಯಿತು ಮೈನಸ್ 12 ಅಂತಂದ್ರೆ ಎಷ್ಟಾಗುತ್ತೆ ರೀ 131 ಆಗುತ್ತೆ. ಹೌದಾ? ಓಕೆ, ನೆಕ್ಸ್ಟ್ 42% ಭಿನ್ನರಾಶಿಗೆ ಪರಿವರ್ತಿಸಿ ಕನ್ವರ್ಷನ್ ಹೇಳಿದ್ದೀನಿ. 42% ಈ ರೀತಿ ಬರಿತೀವಿ. ಈ ರೀತಿ ಆಪ್ಷನ್ದಾಗಿಲ್ಲ ಅಂತಂದ್ರೆ ಸಿಂಪ್ಲಿಫೈ 2 2 2 1 ನೆಕ್ಸ್ಟ್ 2 50 ಅಂತಂದ್ರೆ ಎಷ್ಟೈತೆ ಆನ್ಸರು 21 ಡಿವೈಡೆಡ್ ಬೈ 50 ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟು 21 ಮತ್ತು 4 28 ಲಸ ತೆಗಿಬೇಕು ನೋಡಿರಿ. 21 4 28 ಲಸ ತೆಗೆದು ಹೇಳಿ ಮಾಡಿರಿ ನೋಡಿರಿ ಎಷ್ಟು ಬರುತ್ತೆ. ಫಸ್ಟಿಗೆ 4 ಹೊಡ್ರಿ. ಹೌದಾ? 4 ಹೊಡಿತೀರಿ. ಓಕೆ, 4 ನೋಡಿರಿ. 4 1 4 4 7 28 21 ಹಂಗೆ ಇಡ್ರಿ. 7 ಐತಲ್ಲ 7 1 7 3 21 7 1 ನೆಕ್ಸ್ಟು 3 1 1 1 1 7 3 21 21 4 84 ಇದರದ್ದು LCM ಲಸ. ಓಕೆ, ನೆಕ್ಸ್ಟು 135 120 315 90ರ ಸರಾಸರಿ ಎಷ್ಟು ಅಂತಂದ. ಫಸ್ಟಿಗೆ ಇವನ್ನೆಲ್ಲ ಕೊಡಿಸ್ರಿ. 135 ಪ್ಲಸ್ 120 ಪ್ಲಸ್ 315 ಪ್ಲಸ್ 90 ಮಾಡಿದರೆ ಎಷ್ಟು ಬರುತ್ತೆ ರೀ? ಇವನ್ನೆಲ್ಲ ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ ಹೇಳ್ರಿ? 9 660 ಬಂತು. ಟೋಟಲ್ ನಂಬರ್ಸ್ ಎಷ್ಟು ಅದಾವ 4 ಡಿವೈಡ್ ಮಾಡಿ. 4 1 4 6 4 5 ಎಷ್ಟು ಬಂತು 165 ಇವುಗಳ ಸರಾಸರಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿರಿ. ಈ ಕ್ವಶನ್ ನೀವು ಕೇಳ್ತಾರಂತ ಹೇಳಿದ್ದು ನಾನು. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನೈತ್ರಿ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಏನೈತ್ರಿ 2ab. ದಿಸ್ ಇಸ್ ಫಾರ್ಮುಲಾ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಈ ಥರದ ಪ್ರಶ್ನೆಗಳು ನಿಮಗೆ 1ನೇ ಶಿಫ್ಟಿಗೆ ಬಂದಾವಂತು ಹುಡುಗರು ಹೇಳಿದರು, ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಇವೆಲ್ಲವೂ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲಿದ್ದು ಬಂದಾವಂತಂದ್ರೆ ಇಂಡಿಯನ್ ಏರ್ಫೋರ್ಸ್ ಒಳಗಿನೂ ಕ್ವಶನ್ಸ್ ಬಂದವ. ಸೊ
ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಶಿಫ್ಟಿಗೆ ಮತ್ತೆ ಕಾಯ್ತಾಯಿರಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್. ಅದಕ್ಕೋಸ್ಕರ ನೀವೇನು ಮಾಡೋರಿ, ಇನ್ನೂ ಯಾರೋ ಟೈಮ್ ಐತಲ್ಲ, ನಾನು ಸಂಭಾವನೆ ಪ್ರಶ್ನೆಗಳು ಏನೇನು ಮಾಡಿದ್ದೀನಿ ಅಲ್ಲೇ ನೋಡ್ಕೋರಿ. ಆಮೇಲೆ ವೆಬ್ಸೈಟ್ನಲ್ಲಿ ಕೊಟ್ಟಂಥ ಪ್ರಶ್ನೆಗಳನ್ನ ಅವುಗಳನ್ನ ಕೂಡ ಸಾಲ್ವ್ ಮಾಡಿದ್ದೀನಿ, ಅವುಗಳನ್ನ ನೋಡ್ಕೋರಿ. ಯಾಕಂತಾರೆ ಅದೇ ಥರ ಕ್ವಶನ್ಸು ಬರತ್ತವ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.